ಕಳೆದ ಹಲವು ದಿನಗಳಿಂದ ಸುರಿದ ಮಳೆಯಿಂದಾಗಿ ಜಪ್ಪಿನಮೊಗರು ಪ್ರದೇಶದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ಹಾನಿಯುಂಟಾಗಿದ್ದು, ಈ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜರವರು ಜಪ್ಪಿನಮೊಗರು ಕಾಂಗ್ರೆಸ್ ಕಚೇರಿಯಲ್ಲಿ ಅಹವಾಲು ಸ್ವೀಕರಿಸಿದರು. ತಾರದೊಲ್ಲೆ ಅಂತ ಇದೆ ಅಲ್ಲಿ ಆದಿಮಾಯೆ ಟೆಂಪಲ್. ಅದೇ ನಾನು ನಿಮಗೆ ಅದರ ಬಗ್ಗೆ ನನಗೆ ನನ್ನ ಗಮನಕ್ಕೆ ಬಂದದ್ದು ನಾನು ಹೋಗಿ ನೋಡಿದ್ದೇನೆ ಅಲ್ಲಿ. ಅದನ್ನು ನಮ್ಗೆ ಕಳಿಸಿಕೊಡ್ತಾ ಇದ್ದೇನೆ. ಸ್ಮಾರ್ಟ್ ಸಿಟಿ ಈ ತೋಡಿಲ ಅರ್ಧ ಮಾತ್ರ ಬಂದಿದೆ ರಿಮೇಕ್ ಆಮೇಲೆ ಸರಿ ಬಂದಿದೆ. ಆಮೇಲೆ ಬಂದು ನಮ್ಮ ಸಮರ್ಥವಾದ ಕಾರ್ಪೊರೇಟ್ ಇದ್ದಾರೆ, ನಮ್ಮ ಪಾರ್ಟಿ ಇದ್ದಾರೆ ಪ್ರವೀಣ್ ಆಮೇಲೆ ಅಂಚೆ ನಾವು ಸಮರ್ಥವಾದ ಆತ ನಾಮೇಟ್ ಈ ಮೇಟ್ ಅರ್ಧ ತಿಂದದು ಅವು ಎಂಚ ತಿಂದು ತೂನ ಗೊತ್ತಾಗ ಸ್ವಲ್ಪ ಮಾತ್ರ ಬಂದಿರ ಬಂದೆ ಅದರ ಬೈದಿ ನೀರು ಅಕಲ್ ನೂಲತ್ತು ಮಳೆ ನೇಟ್ ಬೈದಿರತ್ತು ತಮಿಳ್ ದಿನ ಆಟ ಆಮೇಲೆ ಪೋತು ಇದು ಅಕಲ್ ಮಧ್ಯ ತಪ್ಪುದವರ ಇನಿ ನಮ್ಮ ಜಪ್ಪಿನಮೊಗರು ಗ್ರಾಮದಲ್ಲಿ ಪೂರ ನರಕವರೋಣ. ನಂತರ ಮಾತನಾಡಿದ ಅವರು, ಕಟ್ಟಪುಣಿ ಹೊಯ್ಗೆರಾಶಿ ಬಳಿ ಇರುವ ಉರುಂಡ ತೋಟದಲ್ಲಿ ಅನೇಕ ಮನೆಗಳಿಗೆ ನೀರು ನುಗ್ಗಿ ಹಲವು ಮನೆಗಳಿಗೆ ಹಾನಿಯುಂಟಾಗಿದೆ. ಈ ಬಗ್ಗೆ ಕಳಪೆ ಕಾಮಗಾರಿಯಿಂದ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿದು ಬಂದಿದ್ದು, ಆಕ್ರೋಶವನ್ನ ಹೊರಹಾಕಿದಂತಹ ಐವನ್ ಡಿಸೋಜಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದು, ನಗರದಲ್ಲಿ ಯಾವೆಲ್ಲ ಪ್ರದೇಶದಲ್ಲಿ ಹಾನಿಯಾಗಿದೆಯಾ ಆ ಪ್ರದೇಶದಲ್ಲಿ 1,38,00,000ದಲ್ಲಿ ಕಾಮಗಾರಿಗೆ ಹಣ ಬಿಡುಗಡೆ ಮಾಡುವಂತೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು. ಮಳೆ ಬಂದಾಗ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅಂತ ಹೇಳುವಂಥದ್ದು ಮತ್ತು ಮಳೆ ನೀರು ಹಾದು ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಡುವಂಥದ್ದಕ್ಕೆ ಭಾಳ ಸಮಯದಿಂದ ನಾವು ಕೆಲಸ ಮಾಡಿಕೊಂಡೇ ಬಂದಿದ್ದೇವೆ. ಆದರೆ ಕಾಮಗಾರಿಗಳು ಮಾಡಿದ್ದಾರೆ, ಸರ್ಕಾರದ ದುಡ್ಡು ಅದಕ್ಕೆ ಖರ್ಚು ಮಾಡಿದ್ದಾರೆ. ಯಾವುದೇ ಕಾಮಗಾರಿಗಳು ಕೂಡ ಅದು ವ್ಯವಸ್ಥಿತ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳೋದು ಇಲ್ಲಿಯ ಸಾರ್ವಜನಿಕರ ದೂರು. ಇಲ್ಲಿ ಜಪ್ಪಿನಮೊಗರು ಉರುಂಡೆ ತೋಟದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಸಣ್ಣ ನೀರಾವರಿ ಯೋಜನೆಯಿಂದ ಒಂದು ರಾಜಕಾಲುವೆ ಹಾದಿ ಹೋಗ್ತಾ ಇದೆ. ಇದರಲ್ಲಿ ಭಾಳಷ್ಟು ನೀರು ಹೋಗುವಂಥ ಒಂದು ರಾಜಕಾಲುವೆ ಅದು. ಇವತ್ತು ಏನಾಗಿದೆ ಅಂದರೆ ಅದಕ್ಕೆ ಮಾಡಿದಂಥ ಕಾಮಗಾರಿಗಳು ಒಂದೇ ಮಳೆಗಾಲದಲ್ಲಿ ಬಿದ್ದೋಗಿದ್ದಾವೆ ಮತ್ತು ಅಲ್ಲಿ ನೀರು ಹೋಗಲಿಕ್ಕೆ ಜಾಗನೇ ಇಲ್ಲ. ಈ ರೀತಿಯಲ್ಲಿ ನಾವು ಯಾವುದೇ ಕಾಮಗಾರಿ ಮಾಡುವಾಗ ನೀರು ಎಷ್ಟು ಬರ್ಬೋದು, ಹೈಯೆಸ್ಟ್ ವಾಟರ್ಫಾಲ್ ಎಷ್ಟಾಗ್ಬೋದು, ಇದನ್ನೆಲ್ಲ ಆಲೋಚನೆ ಮಾಡಿದರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಈ ಕಾಲುವೆ ಇಲ್ಲಿ ಅದರ ತುಂಡಾದ ಕಾರಣಕ್ಕಾಗಿ, ಅದರ ಕಾಮಗಾರಿಗಳೆಲ್ಲ ತುಂಡಾದ ಕಾರಣಕ್ಕಾಗಿ, ಕಾಮಗಾರಿಗಳೆಲ್ಲ ಬಿದ್ದು ಹೋದ ಕಾರಣಕ್ಕಾಗಿ ಇವತ್ತು ನೀರು ಹೊರಗಡೆಯಿಂದ ಹರಿದು ಎಲ್ಲ ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ನಮ್ಮ ಇಂಜಿನಿಯರ್ಗಳು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು ಇಲ್ಲಿದ್ದಂಥ ಮಾಜಿ ಕಾರ್ಪೊರೇಟರು, ಶಾಸಕರುಗಳು ಏನು ಹೇಳ್ತಾರೆ ಅಂದರೆ, ಇಲ್ಲ ಸರ್ಕಾರದಿಂದ ಏನು ಅನುದಾನ ಬಂದಿಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಕಳೆದ 8 ವರ್ಷಗಳಿಂದ ನೀವು ಆಡಳಿತ ಮಾಡಿದಿರಿ. 10 ವರ್ಷದಲ್ಲಿ ನಗರ ಪಾಲಿಕೆ ಆಡಳಿತ ಇತ್ತು. ನೀವು 5 ವರ್ಷಗಳ ಕಾಲ ಮೊನ್ನೆ ಆಡಳಿತ ಮಾಡಿದಿರಿ. ಮಧ್ಯದಲ್ಲಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದರೆ ಅದು ಹಿಂದೆ ಮತ್ತೆ ನೀವು ಪುನಃ ಯಡಿಯೂರಪ್ಪ ಸರ್ಕಾರ ಅಧಿಕಾರ ಮಾಡಿದಿರಿ. ನೀವು ಏನು ಮಾಡಿದಿರಿ ಅಂತ ನನ್ನ ಪ್ರಶ್ನೆ. ನೀವು ಶಾಸಕರಾಗಿ ಇದು 2ನೇ ಬಾರಿ ನೀವು ಆಯ್ಕೆ ಆಗ್ತಾಯಿದ್ದೀರಿ. ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಹಾಕಿಕೊಂಡು ಯಾವಾಗಲೂ ಬಂದಿದ್ದಿಲ್ಲ. ಒಂದು ಟರ್ಮು ಬಿಟ್ಟರೆ ಉಳಿದ ಎಲ್ಲ ಟರ್ಮ್ಗಳಲ್ಲಿ, ಸಾಧಾರಣ ಬಹುತೇಕ ಟರ್ಮ್ಗಳಲ್ಲಿ BJP MLAಗಳು ಇಲ್ಲಿ ಇದ್ದರು. ನೀವು ಆ ಸಂದರ್ಭದಲ್ಲಿ ಯಾವ ರೀತಿ ಕಾಮಗಾರಿಗಳನ್ನು ಮಾಡಿದಿರಿ? ನಿಮ್ಮ ಕಾಮಗಾರಿಗಳು ಯಾಕೆ ಸಮರ್ಥವಾಗಿರಲಿಲ್ಲ? ಈಗ ನಿನ್ನೆ ಮಳೆ ಬರ್ತದೆ ಹೇಳಿ ಇವತ್ತು ನಾವು ಕಾಮಗಾರಿ ಮಾಡುವುದಿಲ್ಲ. ಯಾವುದೇ ಕಾಮಗಾರಿ ಮಾಡಬೇಕಾದ್ರೆ ಒಂದು 4-5 ವರ್ಷಗಳ ಮುಂದೆ ಅದಕ್ಕೆ ಆಲೋಚನೆ ಮಾಡಬೇಕು ಮತ್ತು ಕಾಮಗಾರಿಗಳನ್ನು ಮಾಡಬೇಕು. ನೀವು ಮಾಡಿದಂಥ ಎಲ್ಲ ಕಾಮಗಾರಿಗಳು ಇವತ್ತು ಕಳಪೆ ಮಟ್ಟದಿದೆ. ಅದು ಒಂದು ಮಳೆಗೇ ಅದು ಕೊಚ್ಚಿ ಹೋಗಿದೆ. ಕೊಚ್ಚಿ ಹೋಗಿ ನೀರು ಇವತ್ತು ಯಾರ್ಯಾರ ಮನೆಗಳಿಗೆ ಹೊಕ್ಕಿ ಅವರದ್ದು ಲಕ್ಷಾಂತರ ರೂಪಾಯಿ ಅವರಿಗೆ ನಷ್ಟ ಆಗಿದೆ. ಹಾಗಾಗಿ ಇವತ್ತು ಶಾಸಕರುಗಳು ಯಾವಾಗಲೂ ಬೆಂಗಳೂರಿಗೆ ಹೋಗುವಂಥದ್ದು ಮಂತ್ರಿಗಳ ಹತ್ರ ಹೋಗಬೇಕು, ತನಗೆ ಬೇಕಾದ ಅನುದಾನವನ್ನು ಕೇಳಿ ತರಬೇಕು, ತನಗೆ ಬೇಕಾದಂಥ ಪ್ರಪೋಸಲ್ ಕೊಡಬೇಕು. ಇಲ್ಲಿ ಬರೇ ಕೂತು ಪತ್ರಿಕೆ ಹೇಳಿಕೆ ಕೊಡಲಿಕ್ಕೆ ಶಾಸಕರುಗಳು ಅಲ್ಲ. ಶಾಸಕರ ಜವಾಬ್ದಾರಿ ಇರುವುದು ಕೆಲಸ ಮಾಡೋದು. ನನಗೆ ಏನೂ ಅನುದಾನ ಬರಲಿಲ್ಲ, ಒಂದು ನಯ ಪೈಸೆ ಬರಲಿಲ್ಲ, ಆಯಿತು ನೀವು ನನ್ನ ಜೊತೆ ಚರ್ಚೆಗೆ ಬನ್ನಿ, ನಯ ಪೈಸೆ ಬಂದಿದೆ ಬರಲಿಲ್ಲ ನಾವು ಹೇಳ್ತೇವಲ್ವಾ. ಬಂದಿದ್ದಂಥ ದುಡ್ಡು ಯಾವ ರೀತಿ ನೀವು ವಿನಿಯೋಗ ಮಾಡಿದ್ದೀರಿ, ಯಾವ ಕಾಮಗಾರಿಗಳಿಂದ ಅದು ಜನರಿಗೆ ಮುಟ್ಟಿದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ರಾಜಕಾರಣ ಅಭಿವೃದ್ಧಿ ಕೆಲಸದಲ್ಲಿ ಮಾಡೋದು ಬೇಡ. ರಾಜಕಾರಣ ಮಾಡಬೇಕಾಗಿದ್ದು ನಮ್ಮ ಸಮಾಜಕ್ಕೆ ಏನು ಸಹಾಯ ಆಗಬೇಕು, ನಮ್ಮ ಜನರಿಗೆ ಏನು ಸಹಾಯ ಆಗಬೇಕು, ಅದರ ಬಗ್ಗೆ ಮಾಡೋಣ.
ಇವತ್ತು ನಾನು ಅನೇಕ ಯೋಜನೆಗಳ ಬಗ್ಗೆ ಈ ಒಂದು ಯೋಜನೆಗೆ ನಾವು ಸುಮಾರು 1,08,00,000 ರೂಪಾಯಿ ಇಡಬೇಕು ಮತ್ತು ಎಲ್ಲೆಲ್ಲಿ ನಮ್ಮ ಕಲ್ಲುದಿಂದ ಕಟ್ಟಿದಂಥ ಕಾಮಗಾರಿ ಇದೆ ಅದನ್ನು ತೆಗೆದು ಹಿಂದೆ ಇಲ್ಲಿ ಈ ಭಾಗದಲ್ಲಿ ಕಟ್ಟಿರ್ತಕ್ಕಂಥ ಕಾಂಕ್ರೀಟ್ನಲ್ಲಿ ಮಾಡಿರ್ತಕ್ಕಂಥ ರಿಟೈನಿಂಗ್ ವಾಲ್ ಏನಿದೆ ಅದನ್ನು ಕಟ್ಟಬೇಕು ಅಂತ ನಮ್ಮ ಪ್ರಯತ್ನ ಇದೆ. ಅದಕ್ಕೆ ನಾಗೇಂದ್ರ ಅವರು, ನಮ್ಮ ಸುಧಾಕರ್ ಅವರು ಮತ್ತು ಇಲ್ಲಿಯ ಎಲ್ಲ ನಮ್ಮ ಕಾರ್ಯಕರ್ತರು ಇದರ ಬಗ್ಗೆ ಹೇಳಿದ್ದಾರೆ. ನಾನು ಮಂತ್ರಿಗಳಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇನೆ. ಅವರು ಹೇಳಿದ್ದಾರೆ ಇದನ್ನು ಈಗಾಗಲೇ DPR ಮಾಡಲಿಕ್ಕೆ ಹೇಳಿದ್ದಾರೆ. ಸುಮಾರು 1,32,00,000 ರೂಪಾಯಿ ಕಾಮಗಾರಿಯನ್ನು ನಾವು ಈಗಾಗಲೇ ಮಾಡಬೇಕು ಅಂತ ಈಗಾಗಲೇ ಮಂತ್ರಿಗಳಿಗೆ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ಅವರು ಇದನ್ನು ಈಗಾಗಲೇ ನೀವು ಅದನ್ನು ಎಸ್ಟಿಮೇಟನ್ನು ತಯಾರಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಆ ಕಾಮಗಾರಿಗಳನ್ನು ನಾವು ಅನುಷ್ಠಾನಕ್ಕೆ ತರುವಲ್ಲಿ ನಾವು ಕೆಲಸ ಮಾಡ್ತೇವೆ. ನಮ್ಮ ಉದ್ದೇಶ ಏನಿದ್ದರೂ ಯಾರ್ಯಾರ ಮನೆಗೆ ನೀರು ಹೋಗಿದೆ, ಯಾರ್ಯಾರು ತೊಂದರೆ ಆಗಿದೆ ಅವರಿಗೆ ಸಹಾಯ ಮಾಡುವಂಥದ್ದು. ಈಗಾಗಲೇ 5,000 ಸಾವಿರ ರೂಪಾಯಿ ಯಾರ್ಯಾರ ಮನೆಗೆ ನೀರು ಹೋಗಿ ಅವರಿಗೆ ನಷ್ಟ ಆಗಿದೆ ಅವರಿಗೆ ಕೊಟ್ಟಿದ್ದೇವೆ. ಪಾರ್ಸೆಲ್ ಮನೆ ಯಾರ್ದು ನಷ್ಟ ಆಗಿದೆ ಅವರಿಗೆ 35,000ವರೆಗೆ ಕೊಟ್ಟಿದ್ದೇವೆ. ಯಾರ ಮನೆ ಸಂಪೂರ್ಣವಾಗಿ ಹೋಗಿದೆ ಅವರಿಗೆ 1,00,000 ರೂಪಾಯಿವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿ ನಿಯಮದ ಅಡಿ ನಾವು ಕೊಟ್ಟಿದ್ದೇವೆ. ಈ ಸಂದರ್ಭ ವಾರ್ಡ್ ಅಧ್ಯಕ್ಷ ಸುಧಾಕರ್ ಜೆ, ಮಾಜಿ ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್, ಹಾರ್ಬರ್ಟ್ ಡಿಸೋಜಾ, ತಾರನಾಥ್ ಭಂಡಾರಿ, ಗಣೇಶ್ ಸಾಲ್ಯಾನ್, ಅಶ್ವಿನ್ ಪದ್ಮನಾಭ, ವಿಠಲ್ ಶೆಟ್ಟಿ, ಅಮರನಾಥ್ ಭಂಡಾರಿ ಹಾಗೂ ಇನ್ನಿತರ ಸ್ಥಳೀಯರು ಉಪಸ್ಥಿತರಿದ್ದರು.